ರೈಟ್ ಹೋದ್ರೆ ಊಟಿ. ಊಟಿ ರೋಡಿಗೆ ತಗೊಂಡಿದ್ದೀವಿ. ಇದು ಬಂದು ಗುಂಡ್ಲುಪೇಟೆಯಿಂದ ಹೊರಟಿದ್ದೀವಿ. ಈಗ ಸ್ವಲ್ಪ ಹೊತ್ತಲ್ಲಿ ನಾವು ಬಂಡೀಪುರ ಫಾರೆಸ್ಟ್ನ ರೀಚ್ ಆಗ್ತೀವಿ. ಆ್ಯಕ್ಚುಲಿ ರೈಡ್ ಒಂಥರ ಚೆನ್ನಾಗಿದೆ. ಬಿಸಿಲು ಒಂದೂವರೆ ಬಿಸಿಲು. ಈ ಬಿಸಿಲಲ್ಲಿ ರೈಡ್ ಮಾಡಲಿಕ್ಕೆ ರೈಡಿಂಗ್ ಜಾಕೆಟ್ ಹಾಕೊಂಡ್ರು ಅಷ್ಟು ಸೆಕೆ ಕಾಣ್ತಾ ಇಲ್ಲ. ಒಳ್ಳೆ ಏರ್ ಕಂಡೀಷನ್ ಥರ ಒಳಗಡೆ ಫೀಲ್ ಆಗ್ತಿದೆ. ಅಷ್ಟು ಚೆನ್ನಾಗಿದೆ ರೈಡಿಂಗ್ ಜಾಕೆಟು. ಯಾರಾದರೂ ಲಾಂಗ್ ಜರ್ನಿ ರಾಂಗ್ ರೈಡ್ ಮಾಡೋರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ರೈಡಿಂಗ್ ಜಾಕೆಟ್ ಹಾಕ್ಕೊಳ್ಳಿ. ಸೇಫ್ಟಿನೂ ಇರುತ್ತೆ ನೋಡಿ. ಈ ಥರ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಗಾಡಿ ಬರ್ತಾ ಇಲ್ಲ. ಸೊ ಎಲ್ಲಾದರೂ ಮರ ಇದ್ರೆ ಸೈಡ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಮರ ಇದ್ರೆ ಸಿಗ್ತಾ ಇಲ್ಲ. ಇಲ್ಲ ಮರ ಇದೆ ಇಲ್ಲಿ ಗೌಡನಹಳ್ಳಿ. ಚಂದ್ರು ಬಸ್ ಹೋಗ್ಬ ಆಗಲ್ಲ ಒಂದು ಯಾವುದೋ ಇಲ್ಲ ಮಾಡಿ ಬೈಕೇನ ಗೆಲ್ಲಲ್ಲ. ಬಂಡೀಪುರ ಎಂಟ್ರ್ ಆಗಿದ್ದೀವಿ. ಎಕ್ಸಾಕ್ಟ್ ಆಗಿದ್ದೀನಿ. ಫಸ್ಟ್ ಯಾವ ಸೈಟ್ ಮಾಡ್ತೀನಿ ಅಂತ. ಮಧ್ಯಾಹ್ನ ಒಂದೂವರೆ ಆಯಿತು. ಎಲ್ಲ ತಿಂದ್ಬಿಟ್ಟು ಮಕ್ಕೊಂಡಿರ್ತವೆ. ಇಷ್ಟೊಂದು ಹೇಳ್ಬತ್ತಾವ ರೋಡಿಗೆ ಇದಕ್ಕೆ ಬರ್ತಾವ್ರೆ. ಬಂಡೀಪುರ ರೋಡಲ್ಲಿ ಹೋಗ್ತಾವ್ರವರು. ಅವ್ರಿಗೆ ನಾವು ಮೀಟ್ ಮಾಡಬೇಕು ಅಂತ ಏನಾದ್ರು ಬರ್ತಾವೆ. ಅಲ್ಲಿ ಜಿಂಕೆ ಇದ್ದಾವೆ. ಜಿಂಕೆ ನೋಡ್ರಿ, ಜಿಂಕೆ ಅಲ್ಲಿದ್ದಾವೆ. ಜಿಂಕೆ ಮಾತ್ರ ನೋಡಿದೆ ಗುರು ದೂರದಲ್ಲಿ. ಫಾರೆಸ್ಟ್ರು ಬಂದರೆ ಯಾಕೆ ಪ್ಲಾಸ್ಟಿಕ್ನ ತರ್ತೀರಾ, ತಿಂತೀರಾ? ತಿಂದರೆ ನಿಮ್ಮ ಗಾಡಿಗೆ ತಂದಿರ್ತೀರ, ಗಾಡಿಲಿ ಹಾಕೊಂಡು ಹೋಗಿ ಎಲ್ಲ ಬೇರೆ ಕಡೆ ಹೆಸಿರಿ. ನೋಡಪ್ಪ ರಜಾ ನೋಡಾಯ್ತು. ಅಲ್ಲಿ ನಾನು ಮೇಯ್ತಾ ಇದೆ. ಒಂದು ಆನೆಯನ್ನು ನೋಡಿದೆವು. ನೋಡಿ ಕಾರೆಲ್ಲ ಸುಟ್ಟೋಗಿದೆ. ಬೆಂಕಿ ಹಚ್ಚೋರೆ ಕಾರೆಲ್ಲ ಸುಟ್ಟೋಗಿದೆ. ಈ ಕಡೆ ಚೆನ್ನಾಗಿದೆ, ಈ ಕಡೆ ಎಲ್ಲ ಸುಟ್ಟೋಗಿದೆ.
ಮೇಯ್ತಿದೆ ನೋಡಿ ಡೀರ್. ಆನೆ ದೂರದಲ್ಲಿತ್ತು ನೋಡಿದ್ವಿ, ಕ್ಯಾಮ್ರಾಗೆ ಸಿಗಲ್ಲ. ಅಬೀಸ್ ಫೀಲ್ ಅದಕ್ಕೆ, ಅಬೀಸ್ ಫೀಲ್. ನಮ್ಮ ಮದುವೆಯಾಗಿ ಒಂದು 12 ವರ್ಷ ಆಯಿತು. 12 ವರ್ಷ ಆದಮೇಲೆ ಇವಾಗ ಒಂದು ಲಾಂಗ್ ಡ್ರೈವ್ ಫೀಲಲ್ಲಿ ಹೋಗ್ತಾ ಇದ್ವಿ. ಹೇಗೆ ಅನಿಸ್ತದೆ? ತುಂಬ ದಿನದಿಂದ ಹೋಗಬೇಕು ಅಂತ ನನಗೆ ತುಂಬ ಇಷ್ಟ. ಅದು ಇವಾಗ ಫುಲ್ಫಿಲ್ ಆಗಿದೆ. ಒಂಥರ ಫೀಲ್ ಅದು ಹೇಳೋಕ್ಕೆ ನನಗೆ ಆಗ್ತಾಯಿಲ್ಲ. ಅವರು ಡ್ರೈವ್ ಮಾಡೋದು ನಾವು ಬ್ಯಾಕ್ ಸೈಡ್ ಕುತ್ಕೊಂಡು ಅದು ಒಂಥರ ಜಾಲಿ ಎಂಜಾಯ್ಮೆಂಟು. ನಾವಾಗಲಿಂದ ತುಂಬ ಡೀರ್ ನೋಡಿದ್ವಿ, 1-2 ಆನೆ ನೋಡಿದ್ವಿ. ಇಲ್ಲಿ ನೋಡಿ ರೋಡ್ ಮೇಲೇ ಇದೆ. ನೈಸ್, ಸೊ ನೈಸ್, ಎಂಜಾಯ್ ಮಾಡ್ತಾ ಇದ್ವಿ ಗುರು. ಸಕ್ಕತ್ ಎಂಜಾಯ್ಮೆಂಟ್ ಗುರು. 4 ವೀಲರಲ್ಲಿ ಹೋಗೋದಂಥರ ಎಂಜಾಯ್ಮೆಂಟು, 2 ವೀಲರ್ ಒಂಥರ ಎಂಜಾಯ್ಮೆಂಟ್ ಗುರು. ಸಕ್ಕತ್ತಾಗಿ ಎಂಜಾಯ್ಮೆಂಟ್ ಇದೆ 2 ವೀಲರಲ್ಲಿ. 2 ವೀಲರ್ ಮೇಯ್ನ್ ಏನಂದರೆ ಬಡ್ಜೆಟ್ ಫ್ರೆಂಡ್ಲಿ. ಬಡ್ಜೆಟಲ್ಲಿ ಎಲ್ಲಿ ಬೇಕಾದ್ರೆ ಸುತ್ಬೋದು, ಚೆನ್ನಾಗಿದೆ. ಒಂದು ರೈಡಿಂಗ್ ಫೀಲೇ ಬೇರೆ. ಏನೋ ಬಂಡೀಪುರ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ನಾವಂತೂ ಎಂಜಾಯ್ ಮಾಡಿದ್ದೀವಿ. ಬಂಡೀಪುರ ಮುಗೀತು. ಇಲ್ಲಿಗೆ ಕರ್ನಾಟಕ ಮುಗೀತಾ? ಇಲ್ಲಿಗೆ ಕರ್ನಾಟಕ ಫಸ್ಟ್ ಮುಗೀತು. ನೆಕ್ಸ್ಟು ತಮಿಳ್ನಾಡು ಎಂಟ್ರ್ ಆಗ್ತಿದ್ದೀವಿ ನಾವು ಇವಾಗ. ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್. ನಮಗೆ ಮಾತ್ರ ಲಿಮಿಟು, ಪ್ರಾಣಿಗಳಿಗೆಲ್ಲ ಏನೇ ಲಿಮಿಟ್ ಇಲ್ಲ. ಆ ಪ್ರಾಣಿಗಳು ಆ ಕಡೆ ಹೋಗ್ತವೆ, ಈ ಕಡೆ ಇರೋ ಪ್ರಾಣಿಗಳು ಆ ಕಡೆ ಬರ್ತವೆ. ನಮಗೆ ಯಾವುದೇ ಲಿಮಿಟ್ ಇಲ್ಲ. ಥರ ಪ್ರಾಣಿಗಳಿಗೆ ಯಾವುದೇ ಲಿಮಿಟ್ ಇಲ್ಲ, ನಮಗೆ ಲಿಮಿಟ್ ಇದೆ. ಇಲ್ಲೇ ಒಂದು ಕೇರಳ ಕಡೆ ಹೋಗ್ತಾ ಇದೆ, ತುಂಬ ಸ್ಲೋ ಹೋಗ್ತಿದ್ದಾನೆ. ಅಂದರೆ ಅವ್ರು ಸೈಟ್ ಮಾಡ್ತಾ ಹೋಗ್ತಿದ್ದಾರೆ, ಪ್ರಾಣಿಗಳನ್ನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಿದ್ದಾರೆ. ಅವರಿಗೆಲ್ಲ ಸ್ವಲ್ಪ ಟೈಮಿಂಗ್ ಕೊಟ್ಟಿರ್ತಾರೆ, ಆ ಟೈಮಿಂಗ್ ಕೂಡ ರೀಚ್ ಆಗಬೇಕು. ಡಿಲೇ ಆದರೆ ಫೈನ್ ಹಾಕ್ತಾರೆ. ಬಟ್ ಆದರೂ ನೋಡ್ಕೊಂಡು ಆರಾಮಾಗಿ ಹೋಗ್ತಾಯಿದ್ರು. ಮಳೆ ಬಂದಿರೋದಕ್ಕೆ ಈ ಸಮ್ಮರಲ್ಲಿ ಎಲ್ಲ ಫುಲ್ಲೆಲ್ಲ ಬೆಳೆದ್ಬಿಟ್ಟಿದೆ. ಹುಲ್ಲೆಲ್ಲ ಗ್ರಾಸ್ ಬೆಳೆದಿದೆ, ಗ್ರೀನ್ ಚೆನ್ನಾಗಿದೆ. ಕ್ಲೈಮೇಟ್ ಚೆನ್ನಾಗಿದೆಯಲ್ಲ? ಹಾಂ, ಇಲ್ಲ ತಗೊಂಡಾಗ ರಾಶಿ ಜಿಂಕೆಗಳು, ರಾಶಿ ಜಿಂಕೆ. So clear, I feel the end and it's near. The day of reckoning's here, the sound of deafening fear. You don't die if you try. You just might get a little bit of trouble, ಯಾತು ಊಟಿ ಅನ್ಪ್ಲಾನ್ಡ್ ಊಟಿ.
ಹಾಯ್ ಗೈಸ್, ನಮಸ್ಕಾರ. ಬೆಳಿಗ್ಗೆ ನಾನು ಅಂದಿದ್ದು ಡೆಸ್ಟಿನೇಷನ್ ಬಂದು ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋದ್ವಿ. ಅಲ್ಲಿ ವಿಸಿಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಅದರ ಅನುಭವಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡೆ. ನೆಕ್ಸ್ಟ್ ಅಲ್ಲಿಂದ ಡೆಸ್ಟಿನೇಷನ್ನ ಆವಾಗಲೇ ತೀರ್ಮಾನ ಮಾಡ್ಕೊಂಡ್ವಿ. ಊಟಿಗೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಮ್ಮದು 1 ಡೇ ಟ್ರಿಪ್ ಆಗಿತ್ತು. ಇಲ್ಲ ಅಲ್ಲಿ ಹೋದ್ಮೇಲೆ ಬೇರೆ ಏನು ಬೇಕಾದ್ರೆ ಡಿಸೈಡ್ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದು. ಅಲ್ಲಿ ಹೋದ್ಮೇಲೆ ಅಲ್ಲಿ ಬಂದು ಎಲ್ಲ ಆದಮೇಲೆ ನಾವು ಒಂದು ಡಿಸೈಡ್ ಮಾಡ್ಕೊಂಡ್ವಿ ಊಟಿಗೆ ಹೋಗೋಣ ಅಂತ. ಸರಿ ಅಂತ ಅಲ್ಲಿಂದ ಇಮಿಡಿಯೇಟ್ ಹೊರಟ್ವಿ. ಊಟಿ ಬಂದು ತಲುಪ್ತೀವಿ. ಊಟಿ ಆ್ಯಕ್ಚುಲಿ ಇವತ್ತು ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಎಲ್ಲ ಕಡೆ ಫುಲ್ ಬಂದು ನಾವು ಹೆಚ್ಚು ಕಮ್ಮಿ ಒಂದು 3 ಗಂಟೆಗೆ ಬಂದ್ವಿ. 3 ಗಂಟೆಯಿಂದ ನಾವು ಸ್ಟೇಗೆ ಹುಡುಕ್ತಾ ಇದ್ವಿ. ಸ್ಟೇ ಸಿಕ್ಕಲೇ ಇಲ್ಲ. ಕೊನೆಗೆ ನಮಗೆ ಮುಂಚೆ ಆರ್ಡ್ರ್ ಬುಕ್ ಮಾಡಿದ್ರು ಈ ಥರ ಒಂದು ಸ್ಟೇ ಸಿಗ್ತಾ ಇರಲಿಲ್ಲ. ಆ ಥರ ಒಂದು ಸ್ಟೇ ಸಿಕ್ಕಿದೆ ನಮಗೆ. ಸಖತ್ತಾಗಿದೆ ಸ್ಟೇ ಮಾತ್ರ. ನೋಡಿ, ಇದು ಆ್ಯಕ್ಚುಲಿ ಓಲ್ಡ್ ಬಂಗ್ಳೂರು ರಿನೋವೇಟ್ ಮಾಡಿದ್ದಾರೆ. ತುಂಬ ಹೊಸ್ದಾಗಿ ರಿನೋವೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಗೈಸ್. ನೋಡಿ, ನಾನು ಹೇಳೋದೇನಿದೆ ನೋಡಿ, ಸಕ್ಕತ್ತಾಗಿದೆ. ಸಮಯ ಒಂದು ಹೆಚ್ಚು ಕಮ್ಮಿ ಒಂದು 6 ಗಂಟೆ. ಇದು ರಿಸೆಪ್ಷನಿಂದ ಹಾಗೆ ಪ್ಯಾನ್ ಮಾಡ್ತೀನಿ ನೋಡಿ. ಹೀಗಿದೆ ಕಾಟೇಜಸ್ಸು. ಒಳಗಡೆ ಮಾತ್ರ ರೂಮ್ಸ್ ಮಾತ್ರ ವಿಂಟೇಜ್ ಸ್ಟೈಲು ಸಕ್ಕತ್ತಾಗಿದೆ. ಅದನ್ನು ತೋರಿಸ್ತೀನಿ. ಇದು ಎಂಟ್ರೆನ್ಸ್. ಆ್ಯಕ್ಚುಲಿ ಇಲ್ಲಿ ಎಂಟ್ರೆನ್ಸ್ ಬಂದರೆ ಆ್ಯಕ್ಚುಲಿ ಇದು ಊಟಿಲೇ ಇರೋದು, ಊಟಿ ಸಿಟಿಲೇ ಇರೋದು. ಬಟ್ ಇದು ಒಂದು ಹೈಟ್ ಪ್ಲೇಸಲ್ಲಿದೆ. ಊಟಿನೇ ಕಾಣುತ್ತೆ. ಆ ಕಡೆ ಹೋದಾಗ ತೋರಿಸ್ತೀನಿ. ಆ ಕಡೆ ಗಾರ್ಡನ್ ಎಲ್ಲ ಇದೆ. ಆ ಕಡೆ ಹೋದಾಗ ತೋರಿಸ್ತೀನಿ. ತುಂಬ ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ರೂಮು ಚೆನ್ನಾಗಿದೆ, ಎಲ್ಲ ನೀಟಾಗಿದೆ, ಹೈಜಿನಿಕ್ ಆಗಿದೆ, ಸಖತ್ತಾಗಿದೆ ಗೈಸ್. ಇವಾಗ ಒಂದು ರೂಮ್ ತೋರಿಸ್ತೀನಿ. ನಾವು ಒಂದು ರೂಮ್ ತೊಗೊಂಡಿದ್ದೀವಿ. ಆ ರೂಮ್ನ ತೋರಿಸ್ತೀನಿ ನಿಮಗೆ. ಓಲ್ಡ್ ಬಂಗ್ಲಾ ಅದನ್ನು ರಿನೋವೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ನೈಸ್. ಮಾಡಿದ್ವಿ ಸಕ್ಕತ್ತಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ನೀಟಾಗಿದೆ. ಇದೆಲ್ಲ ಇದೆ, ನೀಟಾಗಿದೆ, ನೈಸ್. ಒಂದು ಎಲ್ಲರೂ ನಮ್ಮವರು ಫೋಟೋಶೂಟ್ ಹೇಳ್ಬಿಟ್ಟಿದ್ದಾರೆ ಲೈಟ್ ಎಲ್ಲ ಆಗ್ತಿದೆ ಅಂತ. ಈಸ್ ಕ್ಯಾಮ್ರಾಮನ್, ಇದೆಲ್ಲ ಆರ್ಟಿಸ್ಟ್ ಮಾಡಲ್. ಆ್ಯಕ್ಚುಲಿ ಇನ್ನೊಂದು ರೂಮ್ ಇದೆ, ಅದಕ್ಕೆ ನಾನೇ ಹೆಸರಿಟ್ಬಿಟ್ಟಿದ್ದೀನಿ ಗಾರ್ಡನ್ ವಿಲಾಸ್ ಅಂತ. ಆ ರೂಮ್ನ ತೋರಿಸ್ತೀನಿ ಬನ್ನಿ. ಬಟ್ ಅದು ಸ್ವಲ್ಪ ಇದೇ ಬಿಲ್ಡಿಂಗಲ್ಲೇ ಒಂದು ಕೋಟೆ ಸುತ್ತಾಕೊಂಡು ಹೋದಂಗೆ ಇರಬೇಕು ಇರುತ್ತೆ. ಅದನ್ನು ತೋರಿಸ್ತೀನಿ. ಅಲ್ಲಿ ನೋಡಿ, ಅಯ್ಯಯ್ಯಪ್ಪ, ಇಬ್ಬರು ಮಾಡಲು ಕೇಳಬೇಕು. ನಾವು ಅವ್ರ ಹತ್ರ ಡೇಟ್ ತಗೋಬೇಕು ನೆಕ್ಸ್ಟು. ಹಂಗಾಗ್ಬಿಟ್ಟಿದ್ದಾರೆ ಇಬ್ಬರು. ಯಪ್ಪ. ಸರಿ, ನಿಮಗೆ ಹಂಗೆ ಅಟ್ಮಾಸ್ಫಿಯರ್ನ ತೋರಿಸ್ಕೊಂಡು ಹೋಗ್ತೀನಿ ಬಾಯ್ಸ್. ನಿಮಗೆ ಅಟ್ಮಾಸ್ಫಿಯರ್ನ ತೋರಿಸ್ಕೊಂಡು ಹೋಗ್ತೀನಿ. ನೋಡಿ ಹೇಗಿದೆ ಅಟ್ಮಾಸ್ಫಿಯರ್, ಸಕ್ಕತ್ತಾಗಿದೆ. ಇಲ್ಲಿ ಫೈರ್ ಕ್ಯಾಂಪು ಎಲ್ಲ ಇರ್ತದೆ, ನೈಟ್ ಪಾರ್ಟಿ ಇರ್ತದೆ ಇಲ್ಲಿ. ಅದಾದಮೇಲೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ, ಗಿಡಗಳೆಲ್ಲ ಚೆನ್ನಾಗಿ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿಂದ ಊಟಿನೇ ಕಾಣುತ್ತೆ. ಊಟಿ ವ್ಯೂ ಇದು, ಫುಲ್ ಊಟಿ ವ್ಯೂ ಕಾಣುತ್ತೆ. ಇಲ್ಲಿ ಒಂಥರ ಸಕ್ಕತ್ತಾಗಿದೆ. ಪ್ಲೇಸ್ ನೋಡೋದಲ್ಲ. ಫರ್ದರ್ ನೆಕ್ಸ್ಟ್ ಬಂದುಬಿಟ್ಟು ಡಿನ್ನರ್ಗೆ ಏನಂತ ಪ್ಲ್ಯಾನ್ ಮಾಡಿಕೊಂಡು ಡಿನ್ನರ್ನ ಮುಗಿಸ್ಕೊಂಡು ಫುಲ್ ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡಿ ಬೆಳಿಗ್ಗೆ ಒಂದು ಸ್ವಲ್ಪ ಅಷ್ಟು ಸುತ್ತಾಟ ಮಾಡಿ ಬೆಂಗಳೂರು ಕಡೆ ಪಯಣ. ರೈಡು ಮಾತ್ರ ಸಖತ್ತಾಗಿತ್ತು. ಫಸ್ಟ್ ಟೈಮ್ ನನಗೆ ರೈಡು. ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇದೆ. ಟಯರ್ಡ್ ಇದ್ರೂ ರೈಡ್ನ ತುಂಬ ಎಂಜಾಯ್ ಮಾಡಿದ್ವಿ. ಸಖತ್ತಾಗಿತ್ತು. ಕ್ಲೈಮೇಟು ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ಸ್ವಲ್ಪ ಬಿಸಿಲಿದ್ರೂ ಕೂಡ ನಮಗೆ ರೈಡಲ್ಲಿ ಅಷ್ಟೊಂದು ಗೊತ್ತಾಗಲಿಲ್ಲ. ಈ ಜಾಕೆಟ್ ಆ್ಯಕ್ಚುಲಿ ಕೂಲಾಗಿ ಬಾಡಿಗೆ ಕೂಲ್ ಕೊಡ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಗೈಸ್, ನೋಡುವ. ಬಟ್ ಇವ್ರದ್ದೇನು ಫೋಟೋಶೂಟೇ ಮುಗಿದಿರೋಲ್ಲ.
ಜನ್ರೇಟ್ರು, HMV, ಪವರ್ ಬ್ಯಾಂಕು ಅದೆಲ್ಲ ತರಿಸ್ಲಾ ಏನಕ್ಕೆ ಶೂಟ್ ಮಾಡಲಿಕ್ಕೆ? ಇದೆ ಕೊಡ್ರಿ ಅವಳ ಇಬ್ಬರು ಒಂದೇ ಡ್ರೆಸ್ ಅಂದ್ಕೊಂಡು ಪರ್ಚೇಸ್ ಮಾಡೋದೇ ಶಾಪಿಂಗ್ ಮಾಡೋದೇ ಮಾಡ್ಕೊಂಬಿಟ್ರು. ಹಿಂದೆ ಹೋಗ್ಬಿಟ್ಟಿದ್ದೀನಿ, ಬಟ್ ಸ್ವಲ್ಪ ಹೊತ್ತು ಕಾಣ್ತಾ ಇದೆ ಇಲ್ಲಿ ವೈಟ್ ಕಾಣ್ತಾ ಇದೆ. ವೈಟ್ ಕಾಣ್ತಾ ಇದೆ. 10 ವರ್ಷ ಹಿಂದೆ ಹೋಗಿದೆಯಲ್ಲ? ಹೌದು. 10 ವರ್ಷ ಹಿಂದೆ ಓಕೆ ಇರಲಿ, 10 ವರ್ಷ ಥರನೇ ಇವತ್ತು ಎಂಜಾಯ್ ಮಾಡ್ತೀವಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.